ಆಕಾಶವಾಣಿ ಆರೋಗ್ಯ ಸಂಚಿಕೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ PCOS ಈ ಕುರಿತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಚೈತ್ರಾ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಚೈತ್ರಾ ಅವರೇ, ನೀವು ಚಾಂಡ್ರೆ ಹಾಸ್ಪಿಟಲ್ನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ರಿಪ್ರೊಡಕ್ಟಿವ್ ಇಮ್ಯುನಾಲಜಿ ಈ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸ್ತ್ರೀರೋಗ ತಜ್ಞರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಇತ್ತೀಚೆಗೆ ನಾವು ಕೇಳಿರುವಂತಹ ಇನ್ನೊಂದು ಸಾಮಾನ್ಯ ತೊಂದರೆ ಅಂದರೆ ಹೆಣ್ಣು ಮಕ್ಕಳಲ್ಲಿ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳಿ. ಏನಿದು PCOS? ಪಾಲಿಸಿಸ್ಟ್ ಅಂದ್ರೆ ತುಂಬಾ ಜಾಸ್ತಿ ನೀರಿನ ಗುಳ್ಳೆಗಳು. ಹೆಂಗಸರಲ್ಲಿ 2 ಅಂಡಾಶಯ ಇರುತ್ತೆ. ಇದ್ರ ಕೆಲಸ ತಿಂಗಳಿಗೊಂದು ಮೊಟ್ಟೆ ಉತ್ಪತ್ತಿ ಮಾಡುವಂಥದ್ದು. PCOS ಅಂದ್ರೆ ಇದ್ರಲ್ಲಿ ಏನಾಗುತ್ತೆ, ಈ ಚಿಕ್ಕ ಚಿಕ್ಕ ನೀರಿನ ಗುಳ್ಳೆಗಳು ಡೆವಲಪ್ ಆಗುತ್ತೆ ಅಂಡಾಶಯದಲ್ಲಿ. ಈ ಅಂಡಾಶಯದಲ್ಲಿ ಈ ಗುಳ್ಳೆಗಳು ಡೆವಲಪ್ ಆದಾಗ ಇದು ಬೆಚ್ಯೂರ್ ಆಗಿರಲ್ಲ, ಸೊ ಮೊಟ್ಟೆ ಉತ್ಪತ್ತಿ ಮಾಡಲ್ಲ ಅದು. ಆದ್ರೆ ಜಾಗ ಮಾತ್ರ ಆಕ್ಯುಪೈ ಮಾಡಿ ಅಂಡಾಶಯದ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪಾಲಿಸಿಸ್ಟ್ ಅನ್ನೋದಕ್ಕೆ ಕಾರಣ ಮಲ್ಟಿಪಲ್ ಸಿಸ್ಟ್ ಅಥವಾ ಬಹಳ ಜಾಸ್ತಿ ನೀರಿನ ಗುಳ್ಳೆಗಳು. ಏನ್ ಕಾರಣ ಇದು PCOSಗೆ? ಪಾಲಿಸಿಸ್ಟಿಕ್ ಓವರೀಸ್ಗೆ ಬಹಳ ಕಾರಣ ಇದೆ. ಬಟ್ ಕಾಮನ್ ಆಗಿ ನಾವೇನು ನೋಡ್ತೀವಿ ಅಂದರೆ, ಒಂದು ಬಂದು ಲೈಫ್ ಸ್ಟೈಲ್, ಡಯಟ್ ಅಂತ ನಾವೇನು ಹೇಳ್ತೀವಿ ಅದ್ರ ಮೇಲೆ ತುಂಬ ಇಂಪ್ಯಾಕ್ಟ್ ಬೀಳುತ್ತೆ. ಜಾಸ್ತಿ ನಾವು ರೆಡ್ ಫ್ಯಾಟ್ ಇರ್ಬೋದು, ಅಥವಾ ವಿ ಹ್ಯಾವ್ ಅ ಲಾಟ್ ಆಫ್ ಜಂಕ್, ಇವಾಗ ಆಚೆಗಡೆ ತಿನ್ನೋದು ತುಂಬ ಜಾಸ್ತಿ ಇರಬಹುದು. ಅಡಿಕ್ವೇಟ್ ನ್ಯೂಟ್ರಿಷನ್ ಅಂತ ಏನು ಹೇಳ್ತೀವಿ ಅದು ಬಾಡಿಗೆ ಸಿಕ್ಕಿಲ್ಲ ಅಂದಾಗ, ಅಂದರೆ ಅಡಿಕ್ವೇಟ್ ಮಿನರಲ್ಸ್ ಆ್ಯಂಡ್ ವೈಟಮಿನ್ಸ್ ಬಾಡಿಗೆ ಯಾವಾಗ ಸಿಕ್ಕಲ್ವೋ ಈ ಥರ PCOS ಫೀಚರ್ಸ್ ಜಾಸ್ತಿ ಆಗುತ್ತೆ. ಮತ್ತೆ ಬರುವಂಥದ್ದು ಫಿಸಿಕಲ್ ಆಕ್ಟಿವಿಟಿ. ಫಿಸಿಕಲಿ ಸ್ವಲ್ಪ ಫಿಟ್ ನಾವು ಇರಲೇಬೇಕು. ಇಲ್ಲಿ ಕೂಡ ಅಕಸ್ಮಾತ್ ವ್ಯತ್ಯಾಸ ಬಂತು ಅಂದರೆ ಇದು ಕೂಡ ಒನ್ ಆಫ್ ದ ರೀಸನ್ಸ್ ವೈ PCOS ಆಗ್ಬೋದು ಹುಡುಗಿರಿಗೆ. ಯಾವ ವಯಸ್ಸಿನವರಲ್ಲಿ ಇದು ಸಾಮಾನ್ಯವಾಗಿ ಆರಂಭ ಆಗುತ್ತೆ? ಕಾಮನ್ ಆಗಿ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ನಾವು ಹೇಳ್ತೀವಿ. ಯಾವಾಗ ಒಂದು ಹುಡುಗಿನಲ್ಲಿ ಮಗು ಹೆರುವಂಥ ಕೆಪಾಸಿಟಿ ಇರುತ್ತೋ ಆ ಫುಲ್ ಟೈಮಲ್ಲಿ ಅವರಿಗೆ PCOS ಬರಬಹುದು. ಯಾವುದಾದ್ರೂ ಸಂದರ್ಭ ಇರ್ಬೋದು. ಈ ಫ್ಯಾಕ್ಟರ್ಸ್ ಯಾವಾಗ ಅವರಲ್ಲಿದೆ ಅದು ಟ್ರಿಗರ್ ಮಾಡುತ್ತೋ ಆವಾಗ PCOS ಉತ್ಪತ್ತಿ ಆಗ್ಬೋದು. ಇವಾಗ ಏನೂ ಇಲ್ಲ, ಕರೆಕ್ಟಾಗಿ ನಡೀತಾ ಇತ್ತು, ಮುಂಚೆ ಒಂದು ಸ್ವಲ್ಪ ಮಗು ಆಯಿತು, ಮಗುನೂ ಒಂದು ವರ್ಷ 1-2 ವರ್ಷ ಆದಮೇಲೆ ಕೂಡ PCOS ಡೆವಲಪ್ ಆಗ್ಬೋದು. ಈ ಹೆಸರೇ ಹೇಳುವಂತೆ ಇದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳಿ. ಸಿಂಡ್ರೋಮ್ ಅಂದ್ರೆ ಸಾಕಷ್ಟು ಸಿಂಪ್ಟಮ್ಸ್ಗಳು ಸೇರಿ ಸಿಂಡ್ರೋಮ್ ಅಂತ ಕರಿತೀವಿ. ಏನೇನು ಸಿಂಪ್ಟಮ್ಸ್ ಕಾಣಿಸುತ್ತೆ ಇದರಲ್ಲಿ? ಯಾಕೆ ಇದನ್ನ ಸಿಂಡ್ರೋಮ್ ಅಂತ ಕರೀತಾರೆ? ಬಹಳ ಸಿಂಪ್ಟಮ್ಸ್. ಬಟ್ ಕಾಮನ್ ಸಿಂಪ್ಟಮ್ಸ್ ಏನು ನೋಡ್ತೀವಿ ಅಂದರೆ ಇರ್ರೆಗ್ಯುಲರ್ ಸೈಕಲ್ಸ್ ಅಥವಾ ಸೈಕಲ್ಸ್ ಆಗದೆ ಇರೋದು. ಅದನ್ನು ನಾವು ಆನ್ ಓವ್ಯುಲೇಷನ್ ಅಥವಾ ಆಬ್ಸೆನ್ಸ್ ಆಫ್ ಪೀರಿಯಡ್ ಅಂತ ಕರಿತೀವಿ. ಈಗ ಏನಾಗುತ್ತೆ, ಆನ್ ಓವ್ಯುಲೇಷನ್ ಅಂದರೆ ಮೊಟ್ಟೆ ಉತ್ಪತ್ತಿ ಆಗೋದಿಲ್ಲ, ಸೊ ಅವ್ರಿಗೆ ಬ್ಲೀಡಿಂಗ್ ಕಾಣಿಸ್ಕೊಂಡಿರೋದಿಲ್ಲ. ಅಥವಾ ಇರ್ರೆಗ್ಯುಲರ್, ಇವತ್ತು ಪೀರಿಯಡ್ಸ್ ಆಯಿತು ಅಂದರೆ ಇನ್ನೂ ಒಂದು 3 ತಿಂಗಳು ಆಗೋದಿಲ್ಲ, ಅದಾದಮೇಲೆ ಆಯಿತು ಅಂದರೆ ಇನ್ನೂ ಒಂದು 4-5 ತಿಂಗಳು ಆಗೋದಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಕಾಮನೆಸ್ಟ್ ಸಿಂಪ್ಟಮ್ಸ್. ಮೋಸ್ಟ್ ಆಫ್ ದ ಹುಡುಗಿರು ಇದಕ್ಕೆ ಬರೋದು. 45 ಡೇಸ್ ಆಯಿತು ಮೇಡಮ್, ಪೀರಿಯಡ್ಸ್ ಆಗಿಲ್ಲ ಅನ್ನೋದ್ರಲ್ಲಿ ಬರ್ತಾರೆ. ಅಥವಾ ಇವಳಿಗೆ ಮುಂಚೆ ಆಗಿತ್ತು ಮೇಡಮ್, ಬಟ್ ಇವಾಗೇನೋ 6 ತಿಂಗಳಿಂದ ಪೀರಿಯಡ್ಸ್ ಆಗಿಲ್ಲ. ಅದಾದಮೇಲೆ ಬರುವಂಥದ್ದು ಅವರಿಗೆ ವೇಟ್ ಅವರಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ವೇಟ್ ಗೇನ್, ಅವರು ದೇ ಆಲ್ಸೋ ಮೇ ಸ್ಟೆಪ್ ಇನ್ ಟು ಒಬೇಸಿಟಿ. ಅದಾದಮೇಲೆ ಅವ್ರಿಗೆ ಬಹಳ ಸ್ಕಿನ್ ಚೇಂಜಸ್ ಕಾಣಿಸ್ಕೋಬೋದು. ಆಕ್ನೆ ಒಂದು, ಎಣ್ಣೆದು ಬಂದು ಎಕ್ಯಾಂಥೋಸಿಸ್ ಅಂತ ಕರಿತೀವಿ. ಅದರಲ್ಲಿ ಏನಾಗುತ್ತೆ, ಕಪ್ಪು ಪಿಗ್ಮೆಂಟೇಷನ್ಸ್, ಸ್ಕಿನ್ ಸ್ವಲ್ಪ ತಿಕ್ಕಾಗಿ ಪಿಗ್ಮೆಂಟೇಷನ್ಸ್ ಆಗುತ್ತೆ. ಕತ್ ಮೇಲಿರ್ಬೋದು, ಕೈ ಕೆಳಗೆ, ತೊಡೆ ಸಂಧಿ, ಎಲ್ಲೆಲ್ಲ ಕ್ರೀಸ್ಗಳಿರ್ತವೆ. ಪರ್ಟಿಕ್ಯುಲರ್ಲಿ ಸ್ವಲ್ಪ ಸ್ಕಿನ್ ತಿಕ್ಕು ಆಗುತ್ತೆ, ಬ್ಲ್ಯಾಕ್ ಡಿಸ್ಕಲರೇಷನ್ಸ್ ಆಗುತ್ತೆ. ಇದನ್ನ ಎಕ್ಯಾಂಥೋಸಿಸ್ ಅಂತ ಕರಿತೀವಿ. ಇನ್ನೂ ಒಂದು ಇರಿಟೇಟಿಂಗ್ ಸಿಂಪ್ಟಮ್ ಇದರಲ್ಲಿ ಬಂದು ಹರ್ಸ್ಯೂಟಿಸಮ್, ಅಂದರೆ ಇವ್ರಿಗೆ ತಿಕ್ ಕೋರ್ಸ್ ಹೇರ್ ಶುರು ಆಗಿಬಿಡುತ್ತೆ. ಅದು ಅರೌಂಡ್ ದ ಮೌತ್ ಇರ್ಬೋದು, ಅಪ್ಪರ್ ಲಿಪ್ ಇರ್ಬೋದು, ಈ ಸೈಡ್ ಲಾಕ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿರಬಹುದು. ಅವರಿಗೆ ನೀವು ಈ ಬಾಡಿ ಮೇಲೆ ನೋಡಿದ್ರೆ ಕೂಡ ಆ ಹೇರ್ ಸ್ವಲ್ಪ ಕೋರ್ಸ್ ಆಗಿರುತ್ತೆ. ಹೊಟ್ಟೆ ಮೇಲೆ ಕೂಡ ಒಬ್ರೊಬ್ರಿಗೆ ಕಾಣಿಸ್ಕೋಬಹುದು. ಸೊ ದೀಸ್ ಆರ್ ದ ಕಾಮನ್ ಸಿಂಪ್ಟಮ್ಸ್ PCOS ಅಲ್ಲಿ ನಾವು ನೋಡುವಂಥದ್ದು. ಅದ್ರ ಜೊತೆಗೆ ವಿ ಆಲ್ಸೋ ಸಿ ಸಮ್ ಆಫ್ ದೆಮ್ ಹ್ಯಾವಿಂಗ್ ಹೇರ್ ಲಾಸ್. ಭಾಳ ಜನ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ, ಮೇಡಮ್ ನಮ್ಮ ಕ್ವಾಲಿಟಿ ಆಫ್ ದ ಹೇರೂ ಸ್ವಲ್ಪ ಇದಾಗಿದೆ, ಸಣ್ಣ ಆಗಿದೆ, ಆ್ಯಂಡ್ ಹೇರ್ ಲಾಸ್ ಕೂಡ ಬಹಳ ಇದೆ ಅಂತ. ಅದ್ರ ಜೊತೆಗೆ ಬರುವಂಥದ್ದು ಪ್ರೆಗ್ನೆನ್ಸಿ ಆಗೋದಕ್ಕೆ ತೊಂದರೆ ಆಗುವಂಥದ್ದು. PCOS ಇರೋರಲ್ಲಿ ನಾನು ಆನ್ ಓವ್ಯುಲೇಷನ್ ಅಂತ ಏನು ಹೇಳಿದೆ, ಮೊಟ್ಟೆ ಉತ್ಪತ್ತಿ ಆಗಲ್ಲ, ಸೊ ಪ್ರೆಗ್ನೆನ್ಸಿ ಆಗೋದಕ್ಕೆ ಅವರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಮೋಸ್ಟ್ ಆಫ್ ದೆಮ್ ಈವನ್ ಸೈಕಾಲಜಿಕಲ್ ಫೀಚರ್ಸಿಂದ ಕೂಡ ದೇ ಪ್ರೆಸೆಂಟ್ ದ OPD, ಅಂದರೆ ಅವ್ರಿಗೆ ಆಂಗ್ಸೈಟಿ ಅಥವಾ ಡಿಪ್ರೆಷನ್ ಕೂಡ ಅಸೋಸಿಯೇಟೆಡ್ ಇರ್ಬೋದು. ಈ PCOS ಇರೋರು ತುಂಬ ದಪ್ಪಗೆ ಇರ್ತಾರೆ, ಅಂದರೆ ತೆಳ್ಳಗಿರೋರಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ ಅಂತನಾ? ಇರುತ್ತೆ. ದೇರ್ ಆರ್ 2 ಕ್ಯಾಟಗರೀಸ್. ಒಂದು ಲೀನ್ PCOS ಅಂತ, ಒಂದು ಒಬೀಸ್ PCOS ಅಂತ ಬರುತ್ತೆ. ಲೀನ್ PCOS ಅಲ್ಲಿ ಬಹಳ ಸಣ್ಣನೇ ಇರ್ತಾರೆ. ಈ ಒಬೇಸ್ PCOS ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಾರಣದಿಂದ ಒನ್ ಆಫ್ ದ ಕಾರಣ ಅದು PCOS ಆಗ್ಲಿಕ್ಕೆ. ಲೀನ್ PCOS ಅಲ್ಲಿ ಇಟ್ ವಿಲ್ ಬಿ ಮ್ಯಾಲ್ ನ್ಯೂಟ್ರಿಷನ್, ಅದು ಕೂಡ PCOSಗೆ ಒಂದು ಕಾರಣ.
ಈಗ ಹಾರ್ಮೋನ್ಗಳು ಈ PCOS ಅಲ್ಲಿ ಏನಾದರೂ ಪಾತ್ರ ವಹಿಸುತ್ತಾ? ಡೆಫಿನೆಟ್ಲಿ PCOS ಇಸ್ ರಿವಾಲ್ವಿಂಗ್ ಅರೌಂಡ್ ಹಾರ್ಮೋನ್ಸೇ ಮೇಡಮ್. ಈಗ PCOS ಅಲ್ಲಿ ಏನಾಗುತ್ತೆ, ಗಂಡಸರಲ್ಲಿ ಇರುವಂಥ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಸೊ ಹೆಂಗಸರಲ್ಲಿ ಇರುವಂಥ ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಆಗುತ್ತೆ. ಎಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, FSH, LH ಅಂತ ಬಹಳ ಹಾರ್ಮೋನ್ಸ್ಗಳು ನಮ್ಮ ಬಾಡಿನ ರೆಗ್ಯುಲೇಟ್ ಮಾಡುತ್ತೆ. ಇಲ್ಲಿ ಪರ್ಟಿಕ್ಯುಲರ್ಲಿ PCOS ಅಲ್ಲಿ ಏನಾಗುತ್ತೆ, ಈ ಆಂಡ್ರೋಜನ್ ಅನ್ನೋ ಹಾರ್ಮೋನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ಅವರಿಗೆ ಹರ್ಸ್ಯೂಟಿಸಮ್ ಅದೆಲ್ಲ ಸ್ವಲ್ಪ ಜಾಸ್ತಿ, ಅಂದ್ರೆ ಮುಖದ ಮೇಲೆ ಕೂದಲು ಕಾಣಿಸ್ಕೊಳ್ಳೋದೆಲ್ಲ. ಹೌದು, ಯಾಕಂದ್ರೆ ಅದು ಗಂಡಸರಲ್ಲಿರೋ ಹಾರ್ಮೋನ್ಸ್ಗಳು ಜಾಸ್ತಿ ಆಗೋದ್ರಿಂದ. ಹೌದು ಮೇಡಮ್. ಇನ್ನೊಂದು ಮುಖ್ಯವಾಗಿ ಮಹಿಳೆಯರು ಕಂಪ್ಲೇಂಟ್ ಮಾಡೋದೇನಂದ್ರೆ ಇರ್ರೆಗ್ಯುಲರ್ ಸೈಕಲ್ಸ್. ಇರ್ರೆಗ್ಯುಲರ್ ಸೈಕಲ್ ಅಂದ್ರೆ ಒಂದು ವಾರ ಮುಂಚೆ ಆಗುತ್ತೆ, ಇಲ್ಲಾಂದ್ರೆ 45 ದಿನಕ್ಕೆ ಒಂದ್ಸಲ ಆಗೋದು, ಕಡಿಮೆ ಡ್ಯೂರೇಷನ್ ಅಲ್ಲಿ ಆಗೋದು, ಮತ್ತೆ ಲಾಂಗ್ ಡ್ಯೂರೇಷನ್ ಅಲ್ಲಿ ಆಗುತ್ತೆ. ಅದೂನು ಈ PCOS ಸಿಂಪ್ಟಮ್ ಮೇಡಮ್. PCOSಗೆ ಯೂಶಲಿ ಇರುವಂಥದ್ದು ಸೈಕಲ್ಸ್ ಇರೆಗ್ಯುಲರ್ ಹೆಂಗಾಗುತ್ತೆ ಅಂದರೆ ಆಗೋದಿಲ್ಲ. ಒಂದು 6 ತಿಂಗಳು, ಒಬ್ರೊಬ್ಬರಿಗೆ 1 ವರ್ಷ ಕೂಡ ಪೀರಿಯಡ್ಸ್ ಆಗೋದಿಲ್ಲ. ಸೊ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ, ಆ ಮೊಟ್ಟೆ ಉತ್ಪತ್ತಿ ಆಗದೇ ಇರೋ ಕಾರಣದಿಂದ ಇವ್ರಿಗಾಗಿರುತ್ತೆ. ಯೂಶಲಿ PCOS ಇಂದ 25 ದಿನದಲ್ಲೆಲ್ಲ ಬ್ಲೀಡಿಂಗ್ ಆಗೋದು ಇಟ್ಸ್ ವೆರಿ ಅನ್ಕಾಮನ್. PCOS ಇರೋ ಹೆಣ್ಮಕ್ಳು ಯಾವ ಟೈಮಲ್ಲಿ ಡಾಕ್ಟರ್ನ ಭೇಟಿ ಮಾಡಬೇಕು? ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಪೀರಿಯಡ್ಸ್ ನಿಮಗೆ ಮಿಸ್ ಆಯಿತು, ಈವನ್ 45 ಡೇಸ್, ನಾನು ಇವಾಗ ವರ್ಷದಲ್ಲಿ ನಿಮಗೆ 12 ಸತಿನೇ ಆಗಬೇಕು, ಕರೆಕ್ಟಾಗಿ ನಮಗೆ ಅಲಾರಾಮ್ ಕ್ಲಾಕ್ ಥರ ಬರಬೇಕು ಅಂತ ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಯಾವಾಗ 45 ಡೇಸ್ ಮೇಲೆ ಪೀರಿಯಡ್ಸ್ ಆಗಿಲ್ವೋ ಆವಾಗ ನೀವು ಡಾಕ್ಟರ್ನ ಮೀಟ್ ಮಾಡೋದು ಒಳ್ಳೆಯದು. ನಾವು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಯಾವಾಗ PCOSನ ಕಂಡುಹಿಡಿತೀವಿ, ಅದರ ಔಟ್ಕಮ್ ಅಷ್ಟೇ ಚೆನ್ನಾಗಿರುತ್ತೆ. ವೈದ್ಯರನ್ನ ಭೇಟಿ ಮಾಡಿದ್ಮೇಲೆ ವೈದ್ಯರು ಯಾವುದಾದ್ರೂ ಒಂದು ಟ್ರೀಟ್ಮೆಂಟ್ ಹೇಳ್ತಾರೆ. ಈ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇದೆಯಾ, ಅಥವಾ ಅವರು ಗೊತ್ತಿರುತ್ತೆ ಅವ್ರದ್ದು ಜೀವನ ಶೈಲಿ ಹೆಂಗಿರುತ್ತೆ ಅಥವಾ ಅವ್ರದ್ದು ಬಾಡಿ ಬಿಲ್ಟ್ ಹೆಂಗಿರುತ್ತೆ ಅಂತ ಹೇಳಿ, ಅದನ್ನ ಸರಿ ಮಾಡ್ಕೊಂಡ್ರೆ ಈ PCOSನ ಕಂಟ್ರೋಲ್ ಮಾಡಬಹುದಾ? ಡೆಫಿನೆಟ್ಲಿ. ನೀವು ಯಾವುದೇ ಗೈನಕಾಲಜಿಸ್ಟ್ ಹತ್ರ ಹೋದ್ರೂ ಕೂಡ ಫಸ್ಟ್ PCOS ಅಂತ ಗೊತ್ತಾದಾಗ ಅದು ಯಾವ ಲೆವೆಲಲ್ಲಿದೆ PCOS, ಹಾರ್ಮೋನಲ್ ಸ್ಟೇಟಸ್ ಏನಿದೆ ಅದನ್ನು ತಿಳ್ಕೊಂಡು, ಅವ್ರ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನು ಹೇಳ್ತೀವಿ ಅದನ್ನು ತಿಳ್ಕೊಂಡು ನಾವು ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತೀವಿ. ಫಸ್ಟ್ ಲೈನ್ ಮ್ಯಾನೇಜ್ಮೆಂಟ್ ಅದಕ್ಕೆ ಬರೋವಂಥದ್ದೇ ಲೈಫ್ ಸ್ಟೈಲ್ ಮಾಡಿಫಿಕೇಷನು ಮತ್ತು ಡೈಟ್ರಿ ಚೇಂಜಸ್. ಸೊ ಇದು ಎರಡರಲ್ಲೇ ನಾವು PCOSನ ಫುಲ್ ಕಂಟ್ರೋಲಿಗೆ ತಗೋಬಹುದು. ಡೆಫಿನೆಟ್ಲಿ. ಹಾರ್ಮೋನ್ಸ್ ಅವಶ್ಯಕತೆ ಫಸ್ಟ್ ಸಿಟ್ಟಿಂಗಲ್ಲೇ ಇದೆ ಅಂತ ಇಲ್ಲ. ಸೊ ನಾವು ಇದೆರಡರಲ್ಲಿ ನಾವು ಡೆಫಿನೆಟ್ಲಿ ಟ್ರೈ ಮಾಡಬಹುದು. ಇದರಲ್ಲಿ ಯಾವಾಗ ಫೇಲ್ ಆಯಿತು ಅಥವಾ ಬಾಡಿನಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆಯೋ ಆ ಟೈಮಲ್ಲಿ ನಾವು ಒಂದೊಂದಾಗಿ ಮೆಡಿಕೇಶನ್ಸ್ ಆ್ಯಡ್ ಮಾಡೋಕ್ಕೆ ಶುರು ಮಾಡ್ತೇವೆ. PCOS ಇರುವಂಥ ಹೆಣ್ಣು ಮಕ್ಕಳು ಭವಿಷ್ಯದಲ್ಲಿ ಪ್ರೆಗ್ನೆಂಟ್ ಆಗ್ಬೋದಾ, ಗರ್ಭಿಣಿಯರಾಗ್ಬೋದಾ? ಆಗ್ಬೋದು ಮೇಡಮ್, ಬಟ್ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಅಪಲ್ ಟಾಸ್ಕ್. ಅಂದರೆ ನಮಗೆ ಚಾಲೆಂಜಸ್ ಜಾಸ್ತಿ ಬರುತ್ತಿಲ್ಲಿ. ಇಲ್ಲಿ ಏನಾಗುತ್ತೆ, ಮೊಟ್ಟೆ ಉತ್ಪತ್ತಿ ಆಗೋಕ್ಕೆ ತೊಂದರೆ ಇರೋದ್ರಿಂದ ನಾವು ಅದಕ್ಕೆ ಟ್ರೀಟ್ಮೆಂಟ್ ನೀಡಬೇಕಾಗತ್ತೆ. ಕೆಲವೊಮ್ಮೆ ನಾವು ಹೇಳೋ ಮೆಡಿಕೇಶನ್ಸ್ ಅಥವಾ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿ ನಂತರ ಕೂಡ ಆಗಿಲ್ಲ ಅಂದಾಗ ಇವರಲ್ಲಿ ನಾವು ಮೊಟ್ಟೆ ಹೇಗೆ ಉತ್ಪತ್ತಿ ಆಗ್ತಿದೆ ಅಂತ ನೋಡ್ಕೋತೀವಿ. ಆ ಮೊಟ್ಟೆ ಉತ್ಪತ್ತಿ ಆಗೋ ಟೈಮಲ್ಲಿ ನ್ಯಾಚುರಲ್ ಆಗಿ ಸೇರಾಗಿ ಹೇಳ್ತೀವಿ, ಅದು ಮೊಟ್ಟೆ ಒಡಿತಾ ಇದೆಯಾ ಇಲ್ವಾ ಅಂತ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಕೆಲವೊಮ್ಮೆ ಮೊಟ್ಟೆ ಉತ್ಪತ್ತಿ ಆದರೆ ಕೂಡ ಒಡೆಯೋದಿಲ್ಲ, ಆವಾಗ ಕೂಡ ನಾವು ಸ್ವಲ್ಪ ಇಂಜೆಕ್ಷನ್ಸ್ ಅಥವಾ ಟ್ಯಾಬ್ಲೆಟ್ಸ್ಗಳು ನೀಡಬೇಕಾಗತ್ತೆ. ಅದಾದಮೇಲೆ ನಮಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಇಟ್ ವಿಲ್ ಬಿ ಅ ಚಾಲೆಂಜ್, ಬಟ್ ಪ್ರೆಗ್ನೆನ್ಸಿ ಆಗುತ್ತೆ ಮೇಡಮ್. ಈಗ PCOS ಮತ್ತು ಇನ್ಫರ್ಟಿಲಿಟಿ ಅಂತ ನಾವು ಇತ್ತೀಚೆಗೆ ಏನು ಕೇಳಿದ್ದೀವಿ, ಅದು ಒಂದಕ್ಕೊಂದು ಸಂಬಂಧ ಹೊಂದಿದೆಯಾ? ಕಾಮನೆಸ್ಟ್ ಕಾಸ್ ಆಫ್ ಇನ್ಫರ್ಟಿಲಿಟಿ ಟುಡೇ ಇಸ್ PCOS. ಹೆಂಗಸರಲ್ಲಿ ಈ ಇರ್ರೆಗ್ಯುಲರ್ ಸೈಕಲ್ಸ್, ಮೊಟ್ಟೆ ಉತ್ಪತ್ತಿ ಆಗಕ್ಕೆ ತೊಂದರೆ is definitely one of the top causes of infertility. ಆದ್ರೆ PCOSಗೆ ಟ್ರೀಟ್ಮೆಂಟ್ ಇದೆ ಅಂತ ನೀವು ಹೇಳಿದ್ರಿ, ಸೊ ಆದ್ರೂ ಇನ್ಫರ್ಟಿಲಿಟಿಗೆ ಅದು ಕಾರಣ ಹೇಗಾಗುತ್ತೆ? ಒನ್ ಆಫ್ ದ ಕಾಸಸ್ ಆಫ್ ಇನ್ಫರ್ಟಿಲಿಟಿ. ಈಗ ಅವ್ರು ಬಂದಾಗ ಅವ್ರಿಗೆ ಮಕ್ಕಳಾಗೋದಕ್ಕೆ ತೊಂದರೆ, ಅದಕ್ಕೆ ಟ್ರೀಟ್ಮೆಂಟ್ ನೀಡಿದ ನಂತರ ದೇ ವಿಲ್ ಡೆಫಿನೆಟ್ಲಿ ಬಿಕಮ್ ಪ್ರೆಗ್ನೆಂಟ್. ಇವಾಗ ಎಲ್ಲ ಕಾರಣಕ್ಕೂ ಇನ್ಫರ್ಟಿಲಿಟಿಗೆ ಏನೇ ಕಾರಣ ಇದ್ರೂ ಕರೆಕ್ಟ್ ಟ್ರೀಟ್ಮೆಂಟ್ ನೀಡಿದ್ರಲ್ಲಿ ಮೋಸ್ಟ್ ಆಫ್ ದ ಕಂಡೀಷನ್ಸ್ಗೆ ಪ್ರೆಗ್ನೆನ್ಸಿ ಆಗೋದು ಕಾಮನ್. ಸಪೋಸ್ ಈಗ PCOS ಇರೋ ಹೆಣ್ಮಕ್ಳಿಗೆ ಅವರಿಗೆ ಗರ್ಭಿಣಿಯರ್ ಆಗದೇ ಇದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಇತ್ತೀಚೆಗೆ ನಾವು ಏನು ಕೇಳಿದ್ದೀವಿ, ಅದು ಒಂದೇ ಸೊಲ್ಯೂಷನ್ ಇರೋದಾ? ನಾಟ್ ರಿಯಲಿ. ಇವಾಗ ಇನ್ ವಿಟ್ರೋ ಫರ್ಟಿಲೈಸೇಷನ್ ಆರ್ IVF ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಒಂದು ಹೆಂಗಸಿನ ಮೊಟ್ಟೆ ಆಮೇಲೆ ಹಸ್ಬೆಂಡಿನ ವೀರ್ಯ ತಗೊಂಡು ಒಂದು ಭ್ರೂಣ ಮಾಡಿ ಅದನ್ನ ಗರ್ಭಕೋಶದಲ್ಲಿ ಹಾಕುವಂಥದ್ದು. ಯಾರಲ್ಲಿ ಇದು ಬೇಕಾಗುತ್ತೆ, ಇವ್ರಿಗೆ ಮೊಟ್ಟೆ ಉತ್ಪತ್ತಿ ಆಗೋಕ್ಕೆ ತುಂಬ ತೊಂದರೆ ಆಗ್ತಿದೆ ಅಂಥವರಲ್ಲಿ ಬಹಳ ಸೈಕಲ್ಸ್, ಓವ್ಯುಲೇಷನ್ ಇಂಡಕ್ಷನ್ ಅಂದರೆ ಮಾತ್ರೆ ಕೊಟ್ಟು ಮೊಟ್ಟೆ ಉತ್ಪತ್ತಿ ಮಾಡಿಸೋದು, ಅದರಲ್ಲಿ ತೊಂದರೆ ಆಗ್ತಿದೆ.
ಅದ್ರ ಮಾಡಿ ಕೂಡ IUI ಅಂತ ನಾವು ಏನು ಹೇಳ್ತೀವಿ, ಅದು IUI ಅಂದರೆ ಹಸ್ಬೆಂಡ್ ವೀರ್ಯನ ಆಚೆ ತೆಗ್ದು ಗರ್ಭಕೋಶದ ಒಳಗಡೆ ಇಂಜೆಕ್ಟ್ ಮಾಡುವಂಥದ್ದು. ನಾನಿವಾಗ ಓವ್ಯುಲೇಷನ್ ಇಂಡಕ್ಷನ್ ಟ್ರೈ ಮಾಡಿದ್ದೀನಿ. IUI ಕೂಡ ಬಹಳ ಸೈಕಲ್ಸ್ ಟ್ರೈ ಮಾಡಿ ಆಗಿಲ್ಲ ಅಂದಾಗ ಡೆಫಿನೆಟ್ಲಿ ಅನ್ IVF ಸ್ಪೆಷಲಿಸ್ಟ್ ಕ್ಯಾನ್ ಹೆಲ್ಪ್ ಅಸ್ ಔಟ್. ಅವರು ಅಡ್ವಾನ್ಸ್ಡ್ ಓವ್ಯುಲೇಷನ್ ಇಂಡಕ್ಷನ್ ಮಾಡಿ ಮೊಟ್ಟೆನ ಆಚೆ ತೆಗ್ದು ಭ್ರೂಣ ಮಾಡಿ ಗರ್ಭಕೋಶದಲ್ಲಿ ಹಾಕ್ತಾರೆ. ಸೊ ಎಲ್ಲ PCOS ಇರೋ ಹುಡುಗಿರಿಗೆ IVF ಬೇಕು ಅಂತ ಏನಿಲ್ಲ. ಯಾರಲ್ಲಿ ನಮ್ಮದು ಸ್ಟೆಪ್ ಬೈ ಸ್ಟೆಪ್ ಮ್ಯಾನೇಜ್ಮೆಂಟ್ ಫೇಲ್ ಆಗಿರುತ್ತೋ ಅಂಥವ್ರಲ್ಲಿ IVF ಬೇಕಾಗುತ್ತೆ. ಸೊ ಖಂಡಿತವಾಗಿ PCOS ಇರುವ ಹೆಣ್ಮಕ್ಳು ಸೇಫ್ ಆಗಿ ಪ್ರೆಗ್ನೆಂಟ್ ಆಗ್ಬೋದು ಮತ್ತೆ ಡೆಲಿವರಿನೂ ಆಗ್ಬೋದು ಅಂತ ಹೇಳ್ತೀರಾ? ಡೆಫಿನೆಟ್ಲಿ ಮೇಡಮ್, ರಿಸ್ಕ್ ಅಂತೂ ಡೆಫಿನೆಟ್ಲಿ ಸ್ವಲ್ಪ ಇರುತ್ತೆ. ಈ PCOS ಇರೋವಂಥ ಹುಡುಗಿರು ಪ್ರೆಗ್ನೆಂಟ್ ಆದಾಗ ನಾವು ಮುಂಚೆಯಿಂದಾನೇ ಸ್ವಲ್ಪ ಹೇಳ್ಬಿಡ್ತೀವಿ, ನಿಮ್ಮ ಶುಗರ್ಸ್ ಮೇಲೆ ಸ್ವಲ್ಪ ಕಂಟ್ರೋಲ್ ಇರಬೇಕು. ಅಂಥವರಲ್ಲಿ ಡಯಾಬಿಟೀಸ್ ಬರುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅವರಲ್ಲಿ ಪ್ರೀಟರ್ಮ್ ಡೆಲಿವರಿ ಆ ಥರ ಕಾಂಪ್ಲಿಕೇಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಆಗ ಮುಂಚೆ ಫಸ್ಟ್ ಟ್ರೈಮಿಸ್ಟರಿಂದಾನೇ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಬಟ್ ಅವರಲ್ಲೂ ಕೂಡ ಪ್ರೆಗ್ನೆನ್ಸಿ ಆಗ್ಬೋದು, ಆರಾಮಾಗಿ ಡೆಲಿವರಿ ಆಗ್ಬೋದು. PCOS ಇರೋ ಹೆಣ್ಮಕ್ಳು ವೈದ್ಯರನ್ನ ಭೇಟಿ ಮಾಡಿದ್ಮೇಲೆ ಅವರು ನಮಗೆ ಜೀವನ ಶೈಲಿ ಬದಲಾವಣೆ ಅಥವಾ ಎಕ್ಸಸೈಸ್ ಅಥವಾ ಏನೇನು ಕಾರಣಗಳಿಂದ ನಿಮಗೆ PCOS ಇರ್ಬೋದು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಹೇಳ್ತಾರೆ. ಅದರ ನೆಕ್ಸ್ಟ್ ಅದೇನಾದರೂ ಫೇಲ್ ಆದರೆ, ಅದೇನಾದರೂ ಕೆಲಸ ಮಾಡಿಲ್ಲ ಅಂದರೆ ಮತ್ತೆ ಮಾತ್ರೆಗಳು ಅದೆಲ್ಲ ಸಜೆಸ್ಟ್ ಮಾಡ್ತಾರೆ. ಸೊ ಏನು ಟ್ರೀಟ್ಮೆಂಟ್ ಇದಕ್ಕೆ? PCOSಗೆ ನೀವು ಹೇಳ್ದಂಗೆ ಹಾರ್ಮೋನಲ್ ಅನಾಲಿಸಿಸ್, ನಾವೇನು ಬ್ಲಡ್ ಟೆಸ್ಟ್ಗಳೇನು ಮಾಡ್ಕೋತೀವಿ, ಸ್ಕ್ಯಾನ್ ಏನು ಮಾಡ್ಕೋತೀವಿ, ಯಾವ ಸ್ಟೇಟಲ್ಲಿದೆ PCOS ಅಂತ ಒಂದು ನಮ್ಗೆ ಗೊತ್ತಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಅವ್ರ ಉದ್ದೇಶ ಏನು. ಬರೀ ಪೀರಿಯಡ್ಸ್ನ ರೆಗ್ಯುಲರ್ ಮಾಡುವಂಥದ್ದಾ ಅಥವಾ ಪ್ರೆಗ್ನೆನ್ಸಿನ ಅವ್ರದ್ದು ಉದ್ದೇಶ? ಪ್ರೆಗ್ನೆನ್ಸಿಗಿಂತ ಮುಂಚೆ ಕೂಡ ಐ ವಿಲ್ ಡೆಫಿನೆಟ್ಲಿ ಸಜೆಸ್ಟ್ ಪೀರಿಯಡ್ಸ್ನ ನಾವು ಸ್ವಲ್ಪ ರೆಗ್ಯುಲರ್ ಮಾಡ್ಕೋಣ. ಸೊ ನಾವು ಹೆಂಗೆ ಸ್ಟಾರ್ಟ್ ಮಾಡ್ತೀವಿ, ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆ್ಯಂಡ್ ಡೈಟ್ರಿ ಚೇಂಜಸಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಅದಾದ ನಂತರ ಕೆಲವೊಬ್ಬರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದಲ್ಲಿ ಅವ್ರಿಗೆ ಕೆಲವು ಮಾತ್ರೆಗಳನ್ನ ಆ್ಯಡ್ ಮಾಡ್ತೀವಿ. ಅದು ಮೆಟ್ಫಾರ್ಮಿನ್ ಅಂತ ಇರ್ಬೋದು, ಮಯೋಇನಿಸಿಟಾಲ್ ಇರ್ಬೋದು, ಅಥವಾ ಕೆಲವೊಬ್ಬರಲ್ಲಿ ಓರಲ್ ಕಾಂಟ್ರಸೆಪ್ಟಿವ್ಸ್ OCPs ಅಂತ ಏನು ಹೇಳ್ತೀವಿ ಅದು ಕೂಡ ನೀಡ್ತೀವಿ. ಅದು ಕೊಟ್ಟಲ್ಲಿ ಅವ್ರ ಸೈಕಲ್ಸ್ ರೆಗ್ಯುಲರ್ ಆಗೋಕ್ಕೆ ಶುರು ಆಗುತ್ತೆ. ಅದೇ OCPs ಕೊಟ್ಟಾಗ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಚಾನ್ಸಸ್ ಇರೋದಿಲ್ಲ. ಬಟ್ ಓರಲ್ ಕಾಂಟ್ರಸೆಪ್ಟಿವ್ಸ್ ನಾನು ಒಂದು 3 ರಿಂದ 4 ತಿಂಗಳು ಕೊಟ್ಟು ಅವ್ರ ಸೈಕಲ್ಸ್ನ ರೆಗ್ಯುಲರ್ ಮಾಡ್ಕೊಂಡು ಅವ್ರ ತೂಕ ಸ್ವಲ್ಪ ಕಮ್ಮಿ ಮಾಡಿ, ಈ ಮೊಟ್ಟೆನಲ್ಲಿ ಏನೇ ಚಿಕ್ಕ ಚಿಕ್ಕ ನೀರಿನ ಗುಳ್ಳೆ ಇದೆಯೋ ಅದನ್ನು ನಾನು ಒಂದು ಸತಿ ಕಮ್ಮಿ ಮಾಡಿಕೊಂಡೆ ಅಂದರೆ ನಾನು ನೆಕ್ಸ್ಟ್ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ಇವಾಗ ಪೀರಿಯಡ್ಸ್ ರೆಗ್ಯುಲರ್ ಆಯಿತು, ಈಗ ನನಗೆ ಮೊಟ್ಟೆ ಉತ್ಪತ್ತಿ ಆಗಬೇಕು. ಅದಕ್ಕೆ ನಾನು ಅವರಲ್ಲಿ ಮೊಟ್ಟೆ ಉತ್ಪತ್ತಿ ಆಗೋಕ್ಕೆ ಅಥವಾ ಓವ್ಯುಲೇಷನ್ ಇಂಡಕ್ಷನ್ ಅಂತ ಏನು ಹೇಳ್ತೀವಿ ಅದನ್ನು ಶುರು ಮಾಡ್ಕೋತೀನಿ. ಅದರಲ್ಲಿ ಅವರಿಗೆ ಮುಟ್ಟಾಗಿದ್ದು 2ನೇ ದಿನ ನಾನು ಟ್ರೀಟ್ಮೆಂಟ್ ಕರೆಕ್ಟಾಗಿ ಕಂಟಿನ್ಯೂ ಮಾಡ್ತಿರ್ತೀನಿ. 10ನೇ ದಿನದಿಂದ ಸ್ಕ್ಯಾನ್ಗಳು ಮಾಡಿಕೊಂಡು ಅವರಲ್ಲಿ ಮೊಟ್ಟೆ ಹೇಗೆ ಬೆಳೀತಾ ಇದೆ, ಒಡಿತಾ ಇದೆಯಾ, ಒಡಿಯೋದು ಆಗ್ತಾ ಇಲ್ವಾ, ನಾನು ಅಡಿಷ್ನಲ್ ಆಗಿ ಇಂಜೆಕ್ಷನ್ ಕೊಟ್ಟು ಮೊಟ್ಟೆನ ಹೊಡಿಸ್ಬೇಕಾ, ಅದನ್ನು ನಾನು ಫಾಲೋ ಮಾಡ್ತೀನಿ. ಅದಾದಮೇಲೆ ಬರುವಂಥದ್ದು ಕೆಲವೊಬ್ಬರಿಗೆ ರೆಸಿಸ್ಟೆಂಟ್ ಫೀಚರ್ಸ್ ಇರುತ್ತೆ. ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೆ ಕೂಡ ಅವ್ರು ರೆಸ್ಪಾಂಡೇ ಮಾಡೋದಿಲ್ಲ. ಅಂಥವರಲ್ಲಿ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತೀವಿ. ಇದನ್ನು ನಾವು ಓವೇರಿಯನ್ ಡ್ರಿಲ್ಲಿಂಗ್ ಅಂತ ಕರಿತೀವಿ. ಅಂದರೆ ಇದರಲ್ಲಿ ಲ್ಯಾಪ್ರೋಸ್ಕೋಪಿ ಮಾಡಿಕೊಂಡು ಅದರಲ್ಲಿ ಈ ಮೊಟ್ಟೆನಲ್ಲಿ ಇರುವಂಥ ಚಿಕ್ಕ ಚಿಕ್ಕ ನೀರಿನ ಗುಳ್ಳೆಗಳನ್ನ ನಾವು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪಂಚರ್ ಮಾಡಿ ಆ ನೀರನ್ನ ತೆಗೆಯುವಂಥದ್ದು. ಆಗ ಈ ಸಿಸ್ಟ್ ಸೈಜ್ಗಳು ಕಮ್ಮಿ ಆಗುತ್ತೆ, ಸಿಸ್ಟ್ ನಂಬರ್ಸ್ ಕೂಡ ಕಮ್ಮಿ ಆಗುತ್ತೆ. ಆಗ ಒಂದು ಒಳ್ಳೆ ಮೊಟ್ಟೆ ಉತ್ಪತ್ತಿ ಆಗೋಕ್ಕೆ ಅಲ್ಲಿ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ಬಂದು ನಾವು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಓಕೆ, PCOS ಇರೋ ಹೆಣ್ಮಕ್ಳಲ್ಲಿ ಈ ಮೊಟ್ಟೆ ಆರೋಗ್ಯ ಹೇಗಿರುತ್ತೆ? ವೆರಿ ಗುಡ್ ಕ್ವೆಶ್ಚನ್. PCOS ಇರೋರಲ್ಲಿ PCOS ಜಾಸ್ತಿ ಇದ್ದಾಗ ಮೊಟ್ಟೆ ಕ್ವಾಲಿಟಿ ಮೇಲೆ ಕೂಡ ಪ್ರಭಾವ ಬೀಳುತ್ತೆ. ಸೊ PCOS ಜಾಸ್ತಿ ಆಗ್ತಾ ಇದ್ದಂಗೆ ಮೊಟ್ಟೆ ಕ್ವಾಲಿಟಿ ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಇನ್ನು ಬೇರೆ ಕಂಡೀಷನ್ಸ್ ಕಂಪೇರ್ ಮಾಡ್ತೀರಾ ಅನ್ಕೊಳ್ಳಿ, ಎಂಡೋಮೆಟ್ರಿಯೋಸಿಸಲ್ಲಿ ಡೆಫಿನೆಟ್ಲಿ ಪುವರ್ ಅಂತ ಹೇಳ್ತೀವಿ. ಆದರೆ PCOS ಅಲ್ಲಿ ಯಾವ ಸ್ಟೇಟಲ್ಲಿದೆ, ಹಾರ್ಮೋನ್ ಸ್ಟೇಟಸ್ ಏನಿದೆ ಅದ್ರ ಮೇಲೆ ಡೆಫಿನೆಟ್ಲಿ ಕ್ವಾಲಿಟಿ ಮೇಲೆ ಇಂಪ್ಯಾಕ್ಟ್ ಬಿದ್ದೇ ಬೀಳುತ್ತೆ. ಯಾಕಂದರೆ ಆ ಮೊಟ್ಟೆಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ ಎಲ್ಲ ಈ ಸಿಸ್ಟ್ಗಳೇ ತಗೊಂಡ್ಬಿಡ್ತವೆ ಅಲ್ವಾ? ಡೆಫಿನೆಟ್ಲಿ. ಸೊ ಈ ಇಮ್ಮೆಚ್ಯೂರ್ ಸಿಸ್ಟ್ ಅಂತ ಏನಿದೆ ಅದರಲ್ಲಿ ಒಂದು ಒಳ್ಳೆ ಮೆಚ್ಯೂರ್ ಮೊಟ್ಟೆ ಆಗಕ್ಕಾಗೋದಿಲ್ಲ. ಸೊ ಇದರಿಂದ ಹುಟ್ಟುವ ಮಗುವಿನ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಪ್ರೆಗ್ನೆನ್ಸಿ ಆದಾಗ ಅದರಿಂದ ಸ್ಪೆಸಿಫಿಕ್ ಆಗಿ ಮಗುಗೆ ತೊಂದರೆ ಬರೋದಿಲ್ಲ. ಒಂದ್ಸತಿ ಪ್ರೆಗ್ನೆನ್ಸಿ ಆಯಿತು, ಪ್ರೆಗ್ನೆನ್ಸಿ ಸ್ಮೂತ್ ಆಗಿ ಮುಂದೆ ಹೋಯ್ತು ಅಂದರೆ ಇರೋದಿಲ್ಲ. ಅಂದರೆ ಆ ಒಳ್ಳೆ ಮೊಟ್ಟೆನೇ ಉತ್ಪತ್ತಿ ಆಗಿರೋದು ಅಂತ ಅರ್ಥ. ಆದರೆ ಆ ತಾಯಿನಲ್ಲಿ ನಾವು ಡೆಫಿನೆಟ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಅವರಲ್ಲಿ ನಾನು ಹೇಳ್ದಂಗೆ ಶುಗರ್ ಇರಬಹುದು, ಅವರಲ್ಲಿ ಬೇಗ ಡೆಲಿವರಿ ಆಗುವಂಥದ್ದು, ಇದೆಲ್ಲ ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ಇವರಲ್ಲಿ ಲೂಟಿಯಲ್ ಫೇಸ್ ಡಿಫೆಕ್ಟ್ ಅಂತ ಕೂಡ ಆಗ್ಬೋದು. ಅಂದರೆ ಇವರಿಗೆ ಅಡಿಷ್ನಲ್ ಆಗಿ ಪ್ರೊಜೆಸ್ಟ್ರಾನ್ ಅಂತ ಏನು ಪ್ರೆಗ್ನೆನ್ಸಿ ಆದಾಗ ಪ್ರೊಜೆಸ್ಟ್ರಾನ್ ಬಾಡಿನೇ ಉತ್ಪತ್ತಿ ಮಾಡ್ಕೊಳ್ಳುತ್ತೆ ಕಾರ್ಪಸ್ ಲೂಟಿಯಮ್ ಅಂತ. ಬಟ್ ಇವರಲ್ಲಿ ಸ್ವಲ್ಪ ಅದ್ರ ಕಮ್ಮಿ ಇರಬಹುದು. ಆ ಟೈಮಲ್ಲಿ ನಾವು ಆ ಅಡಿಷ್ನಲ್ ಮೆಡಿಕೇಶನ್ ಕೂಡ ತಾಯಿಗೆ ನೀಡಬೇಕಾಗತ್ತೆ. ಡಾಕ್ಟರ್ ಚೈತ್ರಾ ಅವರೇ, ಇತ್ತೀಚೆಗೆ ನಮ್ಮ ಸುತ್ತಮುತ್ತನು ಹೆಣ್ಣು ಮಕ್ಕಳಲ್ಲಿ ಕಾಮನ್ ಆಗಿ
ಕಾಣಬರುವಂತಹ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇದುವರೆಗೆ ಮಾಡಿಕೊಟ್ಟಿದ್ದೀರಾ. ಆಕಾಶವಾಣಿ ಸ್ಟುಡಿಯೋಗೆ ಬಂದು ನಮ್ಮ ಶ್ರೋತೃಗಳಿಗೆ ಇಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಇದುವರೆಗೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ PCOS ಈ ಕುರಿತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಚೈತ್ರಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಆಶಾ. ಇನ್ನು ಮುಂದೆ ಕೇಳಿ ಡೆಂಗ್ಯೂ ಜ್ವರ ತಡೆಗಟ್ಟುವಲ್ಲಿ ಸ್ವಚ್ಛತೆಯ ಪಾತ್ರ. ಈ ವಿಷಯವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಾಯಕ ಕೀಟಶಾಸ್ತ್ರಜ್ಞರಾದ ಉಲ್ಲಾಸ್ ಬಿ ಗಂಗನಹಳ್ಳಿ ಅವರೊಂದಿಗೆ ಸಂದರ್ಶನ. ಕೇಳುಗರೆ ನಮಸ್ಕಾರ. ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಸರ್ವೇ ಸಾಮಾನ್ಯ. ನಿಂತ ನೀರಿಂದ, ಕಲುಷಿತ ಆಹಾರ ಸೇವಿಸೋದ್ರಿಂದ, ಸೊಳ್ಳೆಗಳಿಂದ ಈ ರೋಗಗಳು ಹರಡುತ್ತವೆ. ಇತ್ತೀಚೆಗೆ ನಾವು ಡೆಂಗ್ಯೂ ಕೇಸ್ಗಳು ಹೆಚ್ಚಾಗ್ತಿರೋದನ್ನ ನೋಡಿದೀವಿ. ಈ ಕಾಯಿಲೆ ಹೇಗೆ ಹರಡುತ್ತೆ, ನೀವು ಹೇಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನ ತಿಳಿಸಿಕೊಡಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಾಯಕ ಕೀಟಶಾಸ್ತ್ರಜ್ಞರಾದ ಉಲ್ಲಾಸ್ ಬಿ ಗಂಗನಹಳ್ಳಿ ಅವರು ನಮ್ಮ ಸ್ಟುಡಿಯೋಸ್ನಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಉಲ್ಲಾಸ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಡೆಂಗ್ಯೂ ಕಾಯಿಲೆ ಜಾಸ್ತಿ ಆಗ್ತಿರೋದನ್ನ ನಾವು ನೋಡಿದ್ದೀವಿ ಅಕ್ಕಪಕ್ಕದಲ್ಲಿ, ಮತ್ತೆ ಆಸ್ಪತ್ರೆಗಳಲ್ಲಿ, ಪತ್ರಿಕೆಗಳಲ್ಲಿ ಓದಿದ್ದೀವಿ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಈ ಕಾಯಿಲೆ ಹೇಗೆ ಹರಡುತ್ತೆ? ಈ ಕಾಯಿಲೆ ಈಡಿಸ್ ಈಜಿಪ್ಟೈ ಎಂಬ ಹೆಣ್ಣು ಸೊಳ್ಳೆ ಕಚ್ಚುವುದರಿಂದ ಈ ಕಾಯಿಲೆ ಹರಡುತ್ತೆ. ಅದರಲ್ಲಿ ಸಹ ಈ ಸೊಳ್ಳೆ ಡೇ ಟೈಮಲ್ಲಿ ಕಚ್ಚುತ್ತೆ. ಅದು ವೆರಿ ಇಂಪಾರ್ಟೆಂಟ್. ಡೇ ಟೈಮಲ್ಲಿ ಕಚ್ಚೋದ್ರಿಂದ ಎಲ್ಲರೂ ಯಾರು ಡೇ ಟೈಮಲ್ಲಿ ರೆಸ್ಟಿಂಗ್ ಟೈಮಲ್ಲಿ ಪ್ಲೇಸಲ್ಲಿ ಇರ್ತಾರೋ ಅವರು ಆದಷ್ಟು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೋಬೇಕು. ಅದ್ರ ಸೈಮಲ್ಟೇನಿಯಸ್ಲಿ ಬ್ರೀಡಿಂಗ್ ಪ್ಲೇಸಸ್ನ ಅವಾಯ್ಡ್ ಮಾಡಿಸ್ಬೇಕು. ಬ್ರೀಡಿಂಗ್ ಪ್ಲೇಸಸ್ ಅಂತಂದ್ರೆ ಏನು? ಈ ಸೊಳ್ಳೆ ಸ್ವಚ್ಛವಾದ ನೀರಲ್ಲಿ ಉತ್ಪತ್ತಿ ಆಗುತ್ತೆ. ಅದು ಬಹಳ ಜನಕ್ಕೆ ಗೊತ್ತಿಲ್ಲ. ಸೊಳ್ಳೆ ಅಂತಂದ್ರೆ ಕೊಳಚೆ ನೀರು. ಆ ರೀತಿ ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ವಿ ವಾಂಟೆಡ್ ಟು ಗಿವ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್ ಆ್ಯಂಡ್ ವಿ ವಾಂಟೆಡ್ ಟು ಗಿವ್ ಕ್ಲಾರಿಫಿಕೇಶನ್ ದಟ್ ಅಂದರೆ ಈ ಈಡಿಸ್ ಈಜಿಪ್ಟೈ ಎಂಬ ಮಾಸ್ಕಿಟೋ ಸ್ವಚ್ಛವಾದ ನೀರಲ್ಲಿ ಉತ್ಪತ್ತಿ ಆಗುತ್ತೆ. ಇದನ್ನು ಫಸ್ಟ್ ನಾವು ಮನ್ಕೊಂಡ್ಕೋಬೇಕು. ಇದ್ರ ಜೊತೆಗೆ ಇದು ಉತ್ಪತ್ತಿ ಆಗಿ ಕಚ್ಚಬೇಕಾದ್ರೆ ಮಿನಿಮಮ್ 7 ರಿಂದ 8 ದಿವಸದಲ್ಲಿ ಇದೊಂದು ಟೋಟಲ್ ಆಕ್ಟಿವಿಟೀಸ್ ಇರ್ತದೆ. ಅದನ್ನು ಅವಾಯ್ಡ್ ಮಾಡಬೇಕು ಜನರು. ಒಂದು ಉತ್ಪತ್ತಿ ತಾಣ ಕ್ಲಿಯರ್ ಮಾಡ್ಕೋಬೇಕು. ಅವ್ರ ಮನೆ ಸುತ್ತಮುತ್ತ ನೀರು ನಿಂದಿರ್ದಂಗೆ ನೋಡ್ಕೋಬೇಕು. ಸೈಮಲ್ಟೇನಿಯಸ್ಲಿ ಇದರಿಂದ ಬೈಟ್ಸ್ ಆಗದಂಗೆ ನೋಡ್ಕೋಬೇಕು. ಇದರಿಂದ ಬೈಟ್ಸ್ ಆಗಬೇಡ್ದಂತಂದ್ರೆ ಅವರು ಮಧ್ಯಾಹ್ನ ಹೊತ್ತು ಮಲಗೋ ಸಂದರ್ಭದಲ್ಲಿ ವಯಸ್ಸಾದವರು, ಚಿಕ್ಕ ಮಕ್ಕಳು, ಆಮೇಲೆ ಗರ್ಭಿಣಿ ಸ್ತ್ರೀಯರು, ಈ 4 ಕಮ್ಯುನಿಟಿಯವರು ಮನೆಯಲ್ಲಿ ಇರ್ತಾರೆ ಡೇ ಟೈಮಲ್ಲಿ. ಇವರಿಗೆ ಜಾಸ್ತಿ ಏನು ಬಂದಿರುವಂತದ್ದು ನಮ್ಮ ಕಡೆ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಆದಷ್ಟು ಇವರು ಮಧ್ಯಾಹ್ನ ಹೊತ್ತು ರೆಸ್ಟ್ ಮಾಡಬೇಕಾದ್ರೆ ಸೊಳ್ಳೆ ಪರ್ದೆ ಉಪಯೋಗಿಸ್ಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾ ಇದ್ದಾರೆ, ಸೊಳ್ಳೆ ಪರ್ದೆನ ಅವಾಯ್ಡ್ ಮಾಡ್ತಾರೆ. ದಟ್ ಈಸ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಆಫ್ ದ ಟೋಟಲ್ ವೆಕ್ಟರ್ ಬಾರ್ನ್ ಡಿಸೀಸ್. ಅವರು 100% ಪ್ರೊಟೆಕ್ಷನ್ ಸೊಳ್ಳೆ ಪರ್ದೆಯಿಂದ. ಮತ್ತೆ ತುಂಬು ತೋಳಿನ ಶರ್ಟ್ ಧರಿಸೋದಾಗಿರ್ಲಿ, ಸ್ವೆಟರ್ಸ್. ಈಗ ಹಂಗಂದ್ರೆ ಕೋಲ್ಡ್ ಇರೋದ್ರಿಂದ ಕಂಪ್ಲೀಟ್ ಸ್ವೆಟರ್ಸ್ ಹಾಕೊಂಡು ನಮ್ಗೆ ಪೈಜಾಮಗಳನ್ನ ಹಾಕೊಂಡ್ರೆ ಅವಾಗ ಅದು ಸೊಳ್ಳೆ ಬೈಟ್ಸ್ ಅವಾಯ್ಡ್ ಮಾಡುತ್ತೆ. ಈಗ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ತಾರೆ ಪಾರ್ಕ್ಗಳಲ್ಲಿ, ಅಂದ್ರೆ ಜನಜಂಗುಳಿ ಇರುವ ಪ್ರದೇಶ. ಈಗ ಪಾರ್ಕ್ಗಳಲ್ಲಿ ಜನರು ವಾಕ್ ಮಾಡ್ತಿರ್ತಾರೆ, ಅದೆಲ್ಲ ಪಬ್ಲಿಕ್. ಇಟ್ ಇಸ್ ಕಾಲ್ಡ್ ಆಸ್ ಡೊಮೆಸ್ಟಿಕ್ ಮಾಸ್ಕಿಟೋ. ಡೊಮೆಸ್ಟಿಕ್ ಮಾಸ್ಕಿಟೋ ಅಂದ್ರೆ ಮನೆಯಲ್ಲೇ ಹುಟ್ಟಿ ಮನೆಯಲ್ಲೇ ಡೆವಲಪ್ ಆಗಿ ಮನೆಯಲ್ಲೇ ಸತ್ತು ಹೋಗಂತದ್ದು. ಆಮೇಲೆ ಇದರ ಫ್ಲೈಟ್ ರೇಂಜ್ ಬಂದ್ಬಿಟ್ಟು 100 ಮೀಟರ್ಸ್ ಟು 400 ಮೀಟರ್ಸ್. ಜಾಸ್ತಿ ದೂರ ಹೋಗಲ್ಲ, ಜಾಸ್ತಿ ದೂರ ಹರಕ್ಕಾಗಲ್ಲ ಇದಕ್ಕೆ. ಅನ್ಲೈಕ್ ಮಲೇರಿಯಾ ಅಂಡ್ ಚಿಕನ್ ಗುನ್ಯಾ, ಅವ್ರ ಫ್ಲೈಟ್ ರೇಂಜ್ ಬಂದ್ಬಿಟ್ಟು ಮಲೇರಿಯಾದ್ದು ಅನಾಫಿಲಿಸ್ ಫ್ಲೈಟ್ ರೇಂಜ್ ಬಂದ್ಬಿಟ್ಟು ಇಟ್ಸ್ ಅರೌಂಡ್ ಅಪ್ ಟು 2 to 3 ಕಿಲೋಮೀಟರ್ಸ್ ವರೆಗೂ ಹಾರುತ್ತೆ. ಆದ್ರೆ ಇದು ಅಷ್ಟು ಹರಕ್ ಬರಲ್ಲ. ಹೈಯೆಸ್ಟ್ ಈಸ್ 500 ಮೀಟರ್ಸ್. ಹೊರಗಡೆ ಎಲ್ಲಿ ಜಾಗ್ರತೆ ವಹಿಸಬೇಕು ಅನ್ನೋದಕ್ಕಿಂತ ಜಾಸ್ತಿ ಮನೆಯಲ್ಲಿ ಹೇಗೆ ಪ್ರೊಟೆಕ್ಷನ್ ಮಾಡ್ಕೋಬೇಕು, ಸ್ವಂತ ಮನೆಯಲ್ಲೇ ಪ್ರೊಟೆಕ್ಷನ್ ಎಲ್ಲರೂ ತಿಳ್ಕೊಂಡ್ಬಿಟ್ಟು ಮಾಡಿದ್ರೆ 100% ಇಟ್ಸ್ ಗೋಯಿಂಗ್ ಟು ಬಿ ವಿ ಕ್ಯಾನ್ ಕ್ಲಿಯರ್. ನೀವು ಮೋರಿ ನೀರಲ್ಲಿ ಬರಲ್ಲ. ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಏನು ನಿಮ್ಮ ನೀರು ತುಂಬಿಟ್ಟುಕೊಂಡಿರ್ತೀರೋ, ಅಥವಾ ಮನೆಯ ಬಳಕೆ ನೀರಲ್ಲಿ ತುಂಬಿಟ್ಟುಕೊಂಡಿರ್ತೀರೋ, ಅಥವಾ ಈ ಮಳೆ ನೀರಿಂದ ಹಂಗೆ ಎಲ್ಲಿ ಸ್ಟೋರೇಜ್ ಆಗಿರ್ತದೋ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ಸೊಳ್ಳೆಗಳ ಬಗ್ಗೆ ಏನಾದರೂ ಅಧ್ಯಯನ ನಡೆದಿದೆಯಾ? ಭಾಳ ಇದೆ. ನಾವು ಚಿಕ್ಕವರು ಇರಬೇಕಾದ್ರೆ ಸೊಳ್ಳೆಯಿಂದ ಉತ್ಪತ್ತಿ ಆಗೋ ರೋಗಗಳು 3 ಇತ್ತು ಟೋಟಲ್ ಆ ಟೈಮಲ್ಲಿ. ಒಂದು ಆನೆಕಾಲ್ ರೋಗ, ಒಂದು ಮೆದುಳು ಜ್ವರ, ಆಮೇಲೆ ಮಲೇರಿಯಾ. ಆದರೆ ಈಗ ಚಿಕನ್ ಗುನ್ಯಾ ಡೆಂಗು ಬಂದ್ಬಿಟ್ಟಿದೆ. ಇಟ್ಸ್ ಕಾಲ್ಡ್ ಎಸ್ ಟೈಗರ್ ಮಾಸ್ಕಿಟೋ, ಈಡಿಸ್ ಈಜಿಪ್ಟೈ. ಇಸ್ ಟೈಗರ್ ಮಾಸ್ಕಿಟೋ ಯಾಕೆ ಕರೀತಾರೆ ಅಂತಂದ್ರೆ ಇದ್ರ ಮೇಲೆ ಪಟ್ಟೆ ಡಾಟ್ಸ್ ಇರ್ತವೆ, ಟೈಗರ್ ತರ ಮೂವ್ಮೆಂಟ್ ಇರ್ತದೆ. ಇದರಿಂದ ಏನಾಗುತ್ತೆ, ಅದನ್ನ ನೋಡಕ್ಕೆ ಟೈಗರ್ ತರ ಕಾಣ್ತಾ ಇರ್ತದೆ. ಅದು ಆದಷ್ಟು ಈ ನಮ್ಮ ಏನು ಮನೆ ಸುತ್ತಮುತ್ತನೇ ಬೆಳೆಯುವಂಥದ್ದು ಒಂದು. ಆಮೇಲೆ ಹೈಯೆಸ್ಟ್ ಬ್ರೀಡಿಂಗ್ ನೀವು ನೋಡ್ಬೋದು
ನೋಡಬಹುದು ನಮ್ದು ಪಾಟ್ಸ್ ಕೆಳಗಡೆ ಇರೋಂಥ ಕಪ್ಸ್ ಅಲ್ಲಿ ಒಂದು, ಆಮೇಲೆ ಟ್ಯಾಂಕ್ಸ್, ಸಿಮೆಂಟ್ ಟ್ಯಾಂಕ್ಸ್, ತೆಂಗಿನ ಚಿಪ್ಪು, ಆಮೇಲೆ ಇದು ಟೈರ್ಸ್ 20-30% ಆಫ್ ದ ಟೈರ್ಸ್ ವಿಲ್ ಬಿ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್. ಮನೆಗಳಲ್ಲಿನೇ ಜಾಗ್ರತೆ ವಹಿಸಬೇಕು ಅಂತ ಹೇಳಿದ್ರಿ ನೀವು. ಈಗ ಜಾಸ್ತಿ ನಾವು ಅಪಾರ್ಟ್ಮೆಂಟ್ ಕಲ್ಚರ್ ನ ನೋಡ್ತಾ ಇದ್ದೀವಿ, ನಗರ ಪ್ರದೇಶಗಳಲ್ಲೂ ಜಾಸ್ತಿ ಅಪಾರ್ಟ್ಮೆಂಟ್ಗಳ ಸಂಖ್ಯೆ. ಸೊ ಅಲ್ಲಿ ಜನರು ಹೇಗೆ ಕಾರ್ಯಪ್ರವೃತ್ತರಾಗಬೇಕು? ಅಲ್ಲಿ ಲೋಕಲ್ ನನ್ನ ಪ್ರಕಾರ ಇದ್ರದ್ದು ಫ್ಲೈಟ್ ರೇಂಜ್ ಕಮ್ಮಿ ಇರೋದ್ರಿಂದ, ವಿಂಡ್ ವೆಲಾಸಿಟಿ ಹೈ ಇರೋದ್ರಿಂದ ಅಲ್ಲಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಈಗ ಸೊಳ್ಳೆ ಏನು ಮೆಸಸ್ ಎಲ್ಲ ಹಾಕೊಂಡಿದ್ದಾರೆ. ಅಲ್ಲಿ ಬೆಳೆಯುವಂತ ಪಾಟ್ಸ್ ಗಳಲ್ಲಿ ಇದು ಮ್ಯಾಕ್ಸಿಮಮ್ ಬ್ರೀಡ್ ಆಗಿರುವಂತದ್ದು. ಆಮೇಲೆ ಅವ್ರು ಏನು ಸಾಲಿಡ್ ವೇಸ್ಟ್ ಹಾಕ್ತಾರೆ ನೋಡಿ, ಅದು ಸ್ಟೋರೇಜ್ ಔಟ್ಸೈಡ್ ದ ರೈನಿ ಸೀಸನ್ ಅಲ್ಲಿ ಸ್ಟೋರೇಜ್ ಮಾಡೋದ್ರಿಂದ ಅಲ್ಲಕ್ಕೆ ಏನು ಸೊಳ್ಳೆಗೆ ಅಪಾರ್ಚುನಿಟಿ ಕೊಟ್ಟಂಗೆ ನೀವು. ಸೊ ಆ ತರ ನಾವು ಎಷ್ಟು ಸಾಧ್ಯತೆ ಇದೆ ಅಷ್ಟು ಸ್ವಚ್ಛತೆಯಾಗಿ ಇಟ್ಕೊಂಡ್ರೆ ಇಟ್ಸ್ ನಮಗೆ ನೆಸೆಸಿಟಿ ಇರಲ್ಲ. ಈಗ ವೇಸ್ಟ್ ಟೈರ್ಸ್ ರಿಪ್ಲೇಸ್ ಮಾಡಿದ್ಮೇಲೆ ಆ ಟೈರ್ಸ್ ತಂದು ಎಷ್ಟೊಂದು ಜನ ಅವ್ರ ಚಾವಣಿ ಮೇಲೆ ಇಟ್ಕೊಂತಾರೆ, ಸಜ್ಜೆ ಮೇಲೆ ಇಟ್ಕೊಂತಾರೆ, ಬಾಲ್ಕನಿಗಳಲ್ಲಿ ಇಟ್ಕೊಂತಾರೆ. ಸೊ ಅದ್ರ ಬಗ್ಗೆ ವಿಚಾರ ಮಾಡಲ್ಲ. ಈಗ ಉಲ್ಲಾಸ್ ಅವರೇ, ಈ ಡೆಂಗ್ಯೂ ಬಂದಿದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ? ಏನೇನು ಲಕ್ಷಣಗಳು ಕಂಡು ಬರ್ತವೆ? ಡೆಂಗೂದಲ್ಲಿ 3 ಥರದ್ದು ನೀವು ಹೇಳದಂಗೆ, ಡೆಂಗು ಫೀವರ್, ಡೆಂಗು ಸಿಂಡ್ರೋಮ್, ಡೆಂಗು ಹೆಮರೇಜಿಕ್ ಫೀವರ್ಸು. ಸೊ ಶಾಕ್ ಸಿಂಡ್ರೋಮಲ್ಲಿ ಇದನ್ನು ಈ ಟ್ರೀಟ್ಮೆಂಟು ತೊಗೊಳ್ಳದೆ ಹೋದರೆ ಅವ್ನು ಶಾಕ್ ಸಿಂಡ್ರೋಮ್ಗೆ ಹೋಗ್ಬೋದು, ಅಥವಾ ಇಂಟರ್ನಲ್ ಬ್ಲೀಡಿಂಗ್ಸು ಆಗ್ಬೋದು. ಇಟ್ಸ್ ಅ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇರ್ತದೆ ಇದರಲ್ಲಿ. ಸೊ ಏನು ಹೈಫೈ ಟ್ರೀಟ್ಮೆಂಟ್ ಏನಿಲ್ಲ, ಬಟ್ ಟ್ರೀಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇನಿಷಿಯಲಿ ಹೇಗೆ ಗೊತ್ತಾಗುತ್ತೆ ಇದು ಡೆಂಗ್ಯೂನೇ ಅಂತ ಹೇಳಿ? ಈಗ ಅಪ್ ಟು 5 days ಒಳಗಡೆ ಫೀವರ್ ಬಂತು, NS1 ಟೆಸ್ಟಿಂಗ್ಸ್ ಇದೆ. ಅದು ಆಗದೆ ಹೋದರೆ ನಮ್ದು 5 ml ಬ್ಲಡ್ ಸ್ಯಾಂಪಲ್ ತೊಗೊಂಡ್ಬಿಟ್ಟು IgG IgM ಇದೆ, ಅಲ್ಲಿ ಟೆಸ್ಟ್ ಮಾಡಿದ್ರೆ ನಾವು ಕನ್ಫರ್ಮೇಷನ್ ಕೊಡ್ತೇವೆ. ಅಲ್ಲಿವರೆಗೂ ಕನ್ಫರ್ಮೇಷನ್ ಕೊಡಲ್ಲ, ಬಿಕಾಸ್ ಕಾರ್ಡ್ ಮೆಥಡ್ ಈಸ್ ನಾಟ್ ವ್ಯಾಲಿಡಿಟಿ ಇರೋದ್ರಿಂದ. ಸೊ ಅಲ್ಲಿ ನಮಗೆ ಮ್ಯಾಕ್ ಎಲೈಸಾ ರೀಡರ್ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡ್ತೇವೆ ಮಷೀನಲ್ಲಿ. ಆ ಮಷೀನಲ್ಲಿ ಟೆಸ್ಟ್ ಮಾಡಿದಾಕ್ರ ಇದ್ರ ಬಗ್ಗೆ ಪಾಸಿಟಿವಿಟಿ ನೆಗೆಟಿವಿಟಿ ಅಲ್ಲಿ ಸಿಗ್ತದೆ. ಈಗ ಜ್ವರ ಬಂತು ಅಂದ್ರೆ ಅದಕ್ಕೆ ನಾವು ತುಂಬಾ ಅಸಂಪ್ಷನ್ಸ್ ಮಾಡ್ಬೋದು. ಮಾಮೂಲಿ ವೈರಲ್ ಫೀವರ್ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಚಿಕನ್ ಗುನ್ಯಾ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು. ಸೊ ಯಾವ ಜ್ವರ ಅಂತ ಹೇಳಿ ಎಷ್ಟು ದಿನದ ಒಳಗಡೆ ಪತ್ತೆ ಹಚ್ಚಬಹುದು ನಾವು? ಇದಕ್ಕೆ ಒಂದು ಈಗ NS1ಗೆ ಅಪ್ ಟು 5 days ಫೀವರ್ ಇದ್ರೆ ಅದನ್ನ ತಗೊಂತೇವೆ. ಎಸ್ಪೆಷಲಿ IgG IgM ಟೆಸ್ಟ್ ಮಾಡ್ಬೇಕು ಅವರು. ಸೊ ಅವಾಗ ಮಾತ್ರ ನಮಗೆ ಮ್ಯಾಕ್ ಎಲೈಸಾ ರೀಡರ್ ಅಲ್ಲೇ ಟೆಸ್ಟ್ ಮಾಡ್ಬೇಕು. ಮ್ಯಾಕ್ ಎಲೈಸಾ ರೀಡರ್ ಮಾಡದೆ ಹೋದ್ರೆ ಅದನ್ನ ನಾವು ಕನ್ಸಿಡರೇಷನ್ ಮಾಡಕ್ಕೆ ಆಗಲ್ಲ ಆಸ್ ಪರ್ ನಾರ್ಮ್ಸ್. ಡೆಂಗ್ಯೂ ಜ್ವರ ಬಂದಿದೆ ಅಂದಮೇಲೆ ಜಾಸ್ತಿ ನಮ್ದು ಕಾನ್ಸಂಟ್ರೇಷನ್ ಹೋಗೋದು ಪ್ಲೇಟ್ಲೆಟ್ ಕೌಂಟ್ ಮೇಲೆ. ಹೌದು, ಆಟೋಮೆಟಿಕಲಿ ಏನು ನಿಮಗೆ ಬಾಡಿ ಫ್ಲೂಯಿಡ್ಸು ಪ್ರಾಬ್ಲಮ್ ಆಗೋದ್ರಿಂದ, ಸೊ ಅಲ್ಲಿ ಮ್ಯಾಕ್ಸಿಮಮ್ ಫೀವರ್ಸು ಇದು ಇರೋದ್ರಿಂದ ಅಲ್ಲಿ ಪ್ಲೇಟ್ಲೆಟ್ ಕೌಂಟ್ಸು ಇಲ್ಲಿ ಎಸ್ಪೆಷಲಿ ಅದಕ್ಕೆ ಇಂಟರ್ಲಿಂಕ್ ಈಸ್ ಪ್ಲೇಟ್ಲೆಟ್ ಕೌಂಟ್ಸ್ ಓನ್ಲಿ. ಸೊ ನಮ್ಮ ಪ್ಲೇಟ್ಲೆಟ್ ಕೌಂಟ್ಸು ಡೌನ್ ಆಗ್ತಾ ಇತ್ತಂತಂದ್ರೆ ಅಲ್ಲಿ ಅವ್ರಿಗೆ ಮೋರ್ ಎಫೆಕ್ಟ್ ಆಗ್ತಾ ಇದೆ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಅದರ್ ಆಕ್ಟಿವಿಟೀಸ್ ಆಲ್ಸೋ. ಹೈಯರ್ ಆಂಟಿಬಯೋಟಿಕ್ಸ್ನ ಅವ್ರು ಕೊಟ್ಬಿಟ್ಟು ಆ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ನೀವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಾಯಕ ಕೀಟಶಾಸ್ತ್ರಜ್ಞರಾಗಿದ್ದೀರಾ. ಹೌದು, ಇಲಾಖೆ ಕಡೆಯಿಂದನೂ ಸ್ವಲ್ಪ ಜವಾಬ್ದಾರಿಗಳಿರುತ್ತೆ. ಅದಕ್ಕಿಂತ ಜಾಸ್ತಿ ಸ್ವಯಂ ಜವಾಬ್ದಾರಿಗಳು, ಒಬ್ಬ ಸಾರ್ವಜನಿಕರಾಗಿ ಮುಖ್ಯ ಜವಾಬ್ದಾರಿಗಳಿರುತ್ತೆ. ಕ್ಲೆನ್ಲಿನೆಸ್ ಮೇಂಟೈನ್ ಮಾಡೋದಿರ್ಬೋದು ಮನೆಗಳಲ್ಲಿ, ಅಥವಾ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡೋದಿರ್ಬೋದು. ಸಾರ್ವಜನಿಕರ ಜವಾಬ್ದಾರಿನೇ ತುಂಬಾ ಮುಖ್ಯ. ಹೌದು. ಈಗ ನಿಮ್ಮ ಮನೆಯಲ್ಲಿ ಈ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಅಂತ ನಾವು ಹೇಳ್ಕೊಡ್ಬೋದು. ಅದನ್ನ ಟೋಟಲ್ ಮ್ಯಾನೇಜ್ಮೆಂಟ್ ಮಾಡೋಂಥದ್ದು ಅದು ಅದರದ್ದು ಅವ್ರ ಜವಾಬ್ದಾರಿ ಆಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಓಪನ್ ಸೈಟ್ಸ್ಗಳು ಎಷ್ಟೊಂದಿದ್ದಾವೆ. ಸೊ ಆ ಓಪನ್ ಸೈಟ್ಸಲ್ಲಿ ಎಲ್ಲ ಸಾಲಿಡ್ ವೇಸ್ಟ್ಗಳು ಎಷ್ಟೊಂದು ಬಿದ್ದಿರ್ತದೆ. ಸೊ ಈ ಮಳೆಗಾಲ ಸೀಸನಲ್ಲಿ ಅಲ್ಲಿ ಎಷ್ಟೊಂದು ಬ್ರೀಡಿಂಗ್ ಪ್ಲೇಸಸ್ ಆಗ್ತಾ ಇರ್ತದೆ. ನಾವು ಎಲ್ಲ ಸೈಟ್ಗಳನ್ನು ಹೋಗ್ಬಿಟ್ಟು ನಾವೇ ಕ್ಲೀನ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಮನೆ ಅಕ್ಕಪಕ್ಕ ಎಷ್ಟೊಂದು ಸಾಲಿಡ್ ವೇಸ್ಟ್ಗಳು ಒಗೆದಿರ್ತಾರೆ. ಸೊ ಅದು ನೆಸೆಸಿಟಿನೂ ಇರಲ್ಲ. ಬೈ ಗಿವಿಂಗ್ ಸಚ್ ಕೈಂಡ್ ಆಫ್ ಇನ್ಫಾರ್ಮೇಷನ್ನು ಅವ್ರು ಅದನ್ನು ತಿಳ್ಕೊಂಡ್ಬಿಟ್ಟು ಇದರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ಬಿಟ್ಟು ದೇ ಹ್ಯಾವ್ ಟು ಕ್ಲೀನ್ ದೇರ್ ಹೋಮ್ಸ್. ಅವ್ರ ಮನೆ ಸುತ್ತಮುತ್ತ ಅದನ್ನು ಸ್ವಚ್ಛತೆ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದಾಗಿರ್ತದೆ. ಇದಕ್ಕೋಸ್ಕರ ನಾವು KRVP ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ವತಿಯಿಂದ ನಮ್ಮ ಏನು ಸೈನ್ಸ್ ಟೀಚರ್ಸ್ಗಳಿಗೆ ಸೊ ಇದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇವೆ ತಾಲೂಕು ವೈಸು. ಅವ್ರು ಇಂಟರ್ನ್ ಹೋಗ್ಬಿಟ್ಟು ಮಕ್ಕಳಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಮಕ್ಕಳು ಹೋಗ್ಬಿಟ್ಟು ಅವ್ರದ್ದೇ ಆದಂಥದ್ದು ಆಕ್ಟಿವಿಟೀಸ್ ಮಾಡೋಕ್ಕೆ ಅವ್ರನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಮೀನ್ಸ್ ಎಷ್ಟೊಂದು ಜನಕ್ಕೆ ನಾವು ಟ್ಯಾಟ್ಪೋಲ್ ಗೊತ್ತು ಎಲ್ಲರಿಗೂ, ಮೀನ್ ತರ ಇರ್ತದಪ್ಪ, ಮುಂದೆ ಹೋಗ್ಬಿಟ್ಟು ಕಪ್ಪೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಟ್ಯಾಟ್ಪೋಲ್ ಎಲ್ಲಿ ಇರ್ತದೆ? ನೀರಲ್ಲಿ ಇರ್ತದೆ. ಸೊ ಅದೇ ರೀತಿ ಇದು ಲಾರ್ವಾ ಸಹ ನೀರಲ್ಲಿ ಉತ್ಪತ್ತಿಯಾಗಿ ಅಲ್ಲಿ ಆದಮೇಲೆ ನೆಕ್ಸ್ಟ್ ಬರೋಂಥದ್ದೇ ಸೊಳ್ಳೆ. ಪ್ಯೂಪಾ ಆಗಿಬಿಟ್ಟು ಸೊಳ್ಳೆ ಆಗುತ್ತೆ. ಸೊ ಆ ಪ್ಯೂಪಾ ಸ್ಟೇಜು ಸೊಳ್ಳೆ ಸ್ಟೇಜನ್ನು ಅದು ಮಕ್ಕಳಿಗೆ ತೋರಿಸ್ಕೊಟ್ರು, ಅದರ ಇನ್ಫಾರ್ಮೇಷನ್ ಕೊಟ್ಟರೆ ಸೊ ದೇ ಕ್ಯಾನ್ ಅವಾಯ್ಡ್ ಇನ್ ದೇರ್ ಹೋಮ್ ಇನ್ ಆ್ಯಂಡ್ ಅರೌಂಡ್. ಸೊ ಅದರಿಂದ ಏನಾಗುತ್ತೆ, ಅವಾಗ ಆಟೋಮೆಟಿಕಲಿ ಎಜುಕೇಷನ್ನು ಕೊಟ್ಟಂಗೆ ಆಗುತ್ತೆ. ಸೊ ಹೈಜಿನಿಸಿಟಿನೂ ಮೇಂಟೈನ್ ಮಾಡ್ದಂಗೆ ಆಗುತ್ತೆ. ಲೈಫ್ ಟೈಮ್ ದೇ ವಿಲ್ ರಿಮೆಂಬರ್. ಪಬ್ಲಿಕ್ ಪ್ಲೇಸಸ್ ಇರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿನೂ ಶುಚಿತ್ವ ಮುಖ್ಯ. ನೀವು ಇಲಾಖೆ ಕಡೆಯಿಂದ ಈಗ ಸೊಳ್ಳೆಗಳ ಬ್ರೀಡಿಂಗ್ ಕಡಿಮೆ ಮಾಡಲು ಏನಾದರೂ ಸಿಂಪಡಣೆ ಆ ಥರ ಏನಾದರೂ ಪ್ರಯತ್ನಗಳನ್ನು ಕೈಗೊಳ್ತಾ ಇದ್ದೀರಾ? ಅಲ್ಲ, ಅದನ್ನ ಎಲ್ಲಾನು ಮಾಡ್ತಾ ಇದ್ದೇವೆ ನಾವು ನಮ್ಮ ಕಡೆಯಿಂದಾನೇ. ಎಲ್ಲಿ ಬ್ರೀಡಿಂಗ್ ಪ್ಲೇಸಸ್ ಇದು ಇದೆ ಅದನ್ನೆಲ್ಲಾನು ಮಾಡ್ತಾ ಇದ್ದೇವೆ. ಫಾಗಿಂಗ್ ಆಕ್ಟಿವಿಟೀಸ್ ಆಗಿರ್ಬೋದು, ಸ್ಪ್ರೇಯಿಂಗ್ ಆಕ್ಟಿವಿಟೀಸ್ ಆಗಿರ್ಬೋದು, ಲಾರ್ವಲ್ ಸರ್ವೆ ಆಕ್ಟಿವಿಟೀಸ್ ಆಗಿರ್ಬೋದು,
ಸೋರ್ಸ್ ರಿಡಕ್ಷನ್ ಆಕ್ಟಿವಿಟೀಸ್ ಆಗಿರ್ಬೋದು, ಅದಕ್ಕೆ ಆದಂಥದ್ದು ಲೈನ್ ಆಫ್ ಆಕ್ಟಿವಿಟೀಸ್ ಇದೆ. ಸೊ ಅದರದ್ದು ನಾವು ಎಲ್ಲ ಆಕ್ಟಿವಿಟೀಸ್ ಕವರ್ ಮಾಡ್ತಾ ಇರ್ತೇವೆ. ಬಟ್ ಉತ್ಪತ್ತಿ ಆಗ್ತಾ ಇರೋದು ಅವ್ರವ್ರ ಮನೆಗಳಲ್ಲಿ. ಸೊ ಅದಕ್ಕೋಸ್ಕರನೇ ನಾವು ಟಾರ್ಗೆಟ್ ಏನು ಮಾಡ್ತಾ ಇದೆ, ಇಲ್ಲಿ ಎಲ್ಲೆಲ್ಲಿ ಸ್ವಚ್ಛವಾದ ನೀರಿದೆ, ಎಲ್ಲೆಲ್ಲಿ ಬ್ರೀಡಿಂಗ್ ಪ್ಲೇಸಸ್ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ, ಸೊ ಅಲ್ಲಿ ನಾವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಲೋಕಲ್ ಪಬ್ಲಿಕ್ಕಿಗೆ ಅವೇರ್ನೆಸ್ ಕೊಟ್ಬಿಟ್ಟು ವಿ ಆರ್ ಟ್ರೈ ಟು ಅವಾಯ್ಡ್ ಆ್ಯಂಡ್ ವಿ ಹ್ಯಾವ್ ಟು ಟ್ರೈ ಟು ಎಜುಕೇಟ್ ದೆಮ್. ಈಗ ನೀವು ಫಾಗಿಂಗ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಅದನ್ನೆಲ್ಲ ಇಲಾಖೆಯಿಂದ ಯಾರು ಮಾಡ್ತಾರೆ, ಎಷ್ಟು ಫ್ರೀಕ್ವೆಂಟ್ ಆಗಿ ಮಾಡ್ತಾರೆ? ಅದು ಡಿಪೆಂಡ್ಸ್ ಆನ್ ದ ಡೆನ್ಸಿಟಿ. ಬಟ್ ನಾವು ಸೋರ್ಸ್ ರಿಡಕ್ಷನ್, ಉತ್ಪತ್ತಿ ತಾಣಗಳನ್ನ ನಿರ್ಮೂಲನೆ ಮಾಡಿಬಿಟ್ರೆ, ಲಾರ್ವಾಗಳನ್ನ ನಾಶ ಮಾಡಿಸಿಬಿಟ್ರೆ, ಸೊ ನಮಗೆ ಫಾಗಿಂಗ್ ಮಾಡೋಂಥದ್ದು ಬೇಕಾಗಿಲ್ಲ. ಫಾಗಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಅಡಲ್ಟ್ ಮಾಸ್ಕಿಟೋ ನಾಕ್ ಡೌನ್ ಮಾಡ್ಬೋದು ಹೊರತು ಸೊ ಅಲ್ಲಿ ಉತ್ಪತ್ತಿ ತಾಣಗಳನ್ನ ನಾವು ಕ್ಲೀನ್ ಮಾಡಲ್ಲ. ಸೊ ನಮ್ಮ ಟಾರ್ಗೆಟ್ ಇರೋದು ಉತ್ಪತ್ತಿ ತಾಣಗಳು ಕ್ಲೀನ್ ಆಗು, ಹೆಚ್ಚೆಚ್ಚು ಸೊಳ್ಳೆಗಳ ಉತ್ಪತ್ತಿ ಆಗದಂಗೆ ನೋಡ್ಕೊಳ್ಳೋಂಥದ್ದು ನಮ್ಮ ಜವಾಬ್ದಾರಿ ಇರೋದ್ರಿಂದ ಸೊ ನಾವೇನ್ ಟಾರ್ಗೆಟ್ ಮಾಡ್ತೇವೆ ನಮ್ಮ ಸ್ಟಾಫ್ ಕಡೆಯಿಂದ, ಸೊ ಯು ಹ್ಯಾವ್ ಟು ಡೂ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ನೀಡ್ತೇವೆ. ಸೊ ಅದರಿಂದ ಅವ್ರು ಏನ್ ಮಾಡ್ತಾರೆ, ನಮಗೆ ಎಲ್ಲ ಆಕ್ಟಿವಿಟೀಸ್ ನಾವು ಹೇಳ್ದಂಗೆ ಫಾಲೋ ಮಾಡ್ತಾರೆ ಟೆಕ್ನಿಕಲ್ ಟೀಮ್ ಇಂದ. ನಿಮ್ಮ ಇಲಾಖೆಯಿಂದ ಕೈಗೊಳ್ಳೋ ಕ್ರಮಗಳ ಬಗ್ಗೆ ಹೇಳಿದ್ರೆ ಉಲ್ಲಾಸ್ ಅವರೇ, ಈಗ ಜನರಿಂದ ನೀವು ಏನನ್ನ ನಿರೀಕ್ಷೆ ಮಾಡ್ತೀರಾ? ಸೊ ನಾವು ಹೇಳಿರುವಂತದ್ದನ್ನ ತಾವು ಫಾಲೋ ಮಾಡ್ಕೊಂಡ್ರೆ ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಪಬ್ಲಿಕ್. ಅವ್ರವ್ರ ಮನೆಗಳನ್ನ ಅವ್ರವ್ರ ಸ್ವಚ್ಛತೆಯಾಗಿ ಇಟ್ಕೋಬೇಕು. ಅಂದ್ರೆ ಮುಖ್ಯವಾಗಿ ಮನೆಯಲ್ಲಿನೇ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡುವಾಗ ಜನರು ಹಸಿ ಕಸ ಒಣ ಕಸವನ್ನ ವಿಂಗಡಿಸಿ ಅದೇ ದಿನ ವಿಲೇವಾರಿ ಮಾಡುವಂತ ಜವಾಬ್ದಾರಿಯನ್ನ ತಗೋಬೇಕು. ಒಂದು ಪ್ಲಸ್ ಇಂಪಾರ್ಟೆಂಟ್ ಅಂತಂದ್ರೆ ನಾನು ಹೇಳ್ದಂಗೆ ಈಗ ನಮಗೆ ನೀರು ಆಸ್ ಪರ್ ರಿಸರ್ಚ್ 10 ml ಆಫ್ ವಾಟರ್ ಈಸ್ ಇನಫ್ ಟು ಬ್ರೀಡ್ ಎನಿ ಮಾಸ್ಕಿಟೋ. ಸೊ ಆದ್ರೆ ಇಲ್ಲಿ ನಾವು ಮನೆಯಲ್ಲಿ ಸುತ್ತಮುತ್ತ ಎಷ್ಟೊಂದು ನಾವು ಮಳೆಗಾಲ ಸೀಸನ್ ಅಲ್ಲಿ ಅಪರ್ಚುನಿಟಿ ಕೊಡ್ತೇವೆ. ಸೊ ಮಳೆಗಾಲ ಸೀಸನ್ ಅಲ್ಲೇನೆ ಯಾಕೆ ಜಾಸ್ತಿ ಆಗ್ತಾ ಇದೆ, ನೀರು ಬರೋದ್ರಿಂದ ಜಾಸ್ತಿ ಆಗ್ತಾ ಇದೆ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ನಾವು ವಿ ಹ್ಯಾವ್ ಟು ವರ್ಕ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಂಚಿಕೆಯಲ್ಲಿ ಬಂದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಸೊಳ್ಳೆಗಳಿಂದ ಹರಡುವ ರೋಗಗಳು, ಅದರಲ್ಲೂ ಮುಖ್ಯವಾಗಿ ಡೆಂಗ್ಯೂ ಹೇಗೆ ಹರಡುತ್ತೆ, ಮತ್ತೆ ಜನರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ವಿವರವಾಗಿ ಹೇಳ್ಕೊಟ್ಟಿದ್ದೀರಾ. ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಡೆಂಗ್ಯೂ ಜ್ವರ ತಡೆಗಟ್ಟುವಲ್ಲಿ ಸ್ವಚ್ಛತೆಯ ಪಾತ್ರ, ಈ ವಿಷಯವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಾಯಕ ಕೀಟಶಾಸ್ತ್ರಜ್ಞರಾದ ಉಲ್ಲಾಸ್ ಬಿ ಗಂಗನಹಳ್ಳಿ ಅವರ ಜೊತೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಆಶಾ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.